ಸೊ ಕ್ರಿಸ್ಟಾಗಳು ನೋಡಿ 1 2 3 4 5 6 ನಾನು ಹಲೋ ನಮಸ್ಕಾರ ಎಲ್ರಿಗೂ ಮತ್ತೆ ಇನ್ನೊಂದು ಭಯಾನಕ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೇನು ತೋರಿಸ್ತಿದ್ದೀವಿ ಅಂದರೆ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದಲ್ಲಿ ಸೆಕೆಂಡ್ಸ್ ಕಾರ್ಗಳನ್ನ ನೀವು ಬೈ ಮಾಡ್ಬೋದು. ನೋಡಿ ಇಲ್ಲಿ ಮಹೇಂದ್ರ ಥಾರ್ ಇದೆ. ಥಾರ್ ಅಲ್ಲ, ಈ ಕಡೆ ತಿರುಗಿಸು ಚಿನ್ನ. ಹೈ ಕ್ರಾಸ್ಗಳು ಹೊಸದಾಗಿ ಲಾಂಚ್ ಆಗಿರೋ ಇನೋವಾ ಲೈಕ್ ಟೊಯೋಟಾ ಹೈ ಕ್ರಾಸ್ ಇದು ಟಾಪ್ ಎಂಡ್ ವೇರಿಯಂಟು. ಇದನ್ನು ಕೂಡ ಸೇರಿಗಿದೆ. ಇದು ಪ್ರೈಸಿಂಗ್ ತಿಳ್ಕೋಬೇಕು ಅಂತಿದೆ. ವಿಡಿಯೋನ ಕೊನೆ ಗಂಟೆ ನೋಡಿ ಹೇಳ್ತೀನಿ. ಸೊ ಈ ಮೇಳ ನಡೆಸ್ತಾ ಇರೋದು ಬಂದು ನಂದಿ ಟೊಯೋಟಾ ಯು ಟ್ರಸ್ಟ್ ಅವರು, ಅಂದರೆ ಟೊಯೋಟಾ ಬ್ರ್ಯಾಂಡ್ ಇದೆಯಲ್ಲ ಅವರೇ ಈ ದೊಡ್ಡ ಮೇಳ ನಡೆಸ್ತಾ ಇರೋದು. ಸೊ ಡ್ರೆಸ್ ಬಗ್ಗೆ ಡೋಂಟ್ ವರಿ, ಇಲ್ಲಿ ಬಂದು ಒಂದ್ಸಲಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಆಮೇಲೆ ಇನ್ನೊಂದು ಮೇನ್ ವಿಚಾರ ಏನಂದರೆ, ಸೊ ಇಲ್ಲಿ ಯಾರು ಬೇಕಾದರೂ ಬರ್ಬೋದು. DL ತಗೊಂಡು ಬಂದರೆ ನೀವು ಟೆಸ್ಟ್ ಡ್ರೈವ್ ಮಾಡ್ಬೋದು. ಫ್ರೀ ಆಫ್ ಕಾಸ್ಟಲ್ಲಿ ಟೆಸ್ಟ್ ಡ್ರೈವ್ ಇರುತ್ತೆ. ಆಮೇಲೆ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಇರುತ್ತೆ. ಆಮೇಲೆ ಇನ್ನು ನಿಮ್ಮ ಸಿಬಿಲ್ ಸ್ಕೋರ್ಸ್ ಏನಾದರೂ ಇರುತ್ತೆ ಅಂದ್ಕೊಳ್ಳಿ, ಆ ಸಿಬಿಲ್ ಸ್ಕೋರ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ನಿಮ್ಮ ಹತ್ರ ಯಾವ್ದಾರು ಹಳೆ ಕಾರ್ ಇದ್ದು ಅದ್ರದ್ದು ಎಷ್ಟು ಎಕ್ಸ್ಚೇಂಜ್ ವ್ಯಾಲ್ಯೂ ಹೋಗುತ್ತೆ ಅಂತ ತಿಳ್ಕೊಬೇಕು ಅಂತಿದ್ರೆ ಅದನ್ನ ಕಾರ್ ತೊಗೊಂಡು ಬಂದು ಅದ್ರ ಎಕ್ಸ್ಚೇಂಜ್ ವ್ಯಾಲ್ಯೂ ಪಡ್ಕೊಳ್ಬೋದು. ಅದು ಫ್ರೀ ಆಫ್ ಕಾಸ್ಟಲ್ಲಿ ಆ ಕಾಸ್ಟ್ನ ತಿಳಿಸ್ಕೊಡ್ತಾರೆ. ಆಮೇಲೆ ನಿಮಗೆ ಎಷ್ಟು ಲೋನ್ ಆಗುತ್ತೆ, ನಿಮ್ಮ ಹತ್ರ ಅದು ಪ್ಯಾನ್ ಕಾರ್ಡ್ ತೊಗೊಬಂದರೆ ನಿಮ್ಗೆ ಎಷ್ಟು ಲೋನ್ ಆಗುತ್ತೆ ಅಂತಲೂ ಹೇಳ್ತಾರೆ. ಎಷ್ಟು EMIಗೆ ಕನ್ವರ್ಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಆಮೇಲೆ ಯಾರೋ ಕಮೆಂಟ್ ಮಾಡಿದ್ರು ಸಿಕ್ಕಾಪಟ್ಟೆ ಮಾತಾಡ್ತೀನಂತೆ ನಾನು. ಇವೆಲ್ಲ ಮೋಸ ಹಿಂಗೆಲ್ಲ ಹೇಳ್ಬಾರ್ದಂಗೆ. ಈ ಜಾಗದಲ್ಲಿ ಸಿಗೋಂಥ ವೆಹಿಕಲ್ಸ್ ಎಲ್ಲ ಟೊಯೋಟಾ ವೆಹಿಕಲ್ಸ್ಗಳೇ, ಅಂದರೆ ಇನೋವಾಗಳಾಗಿರ್ಬೋದು, ಕ್ರಿಸ್ಟಾಗಳಾಗಿರ್ಬೋದು, ಫಾರ್ಚುನರ್ಸ್ ಆಗಿರ್ಬೋದು. ಸೊ ಎಲ್ಲ ಬಂದು ಟೊಯೋಟಾ ವೆಹಿಕಲ್ಸೇ ಈ ಜಾಗದಲ್ಲಿ ಸಿಗೋದು. ಬನ್ನಿ ಯಾವ್ಯಾವ್ದ್ರದ್ದು ಎಷ್ಟೆಷ್ಟು ಪ್ರೈಸಿಂಗ್ಸು, ಯಾವ ಮಾಡೆಲ್ಸ್ಗಳು, ಅಂದರೆ ಲೈಕ್ ಪರ್ಚೇಸ್ ಮಾಡ್ಬೋದಾ ಮಾಡಬಾರ್ದಾ ಏನು ಎತ್ತಂತ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಳ್ಳೋಣ. ವೆಯ್ಟ್ ಮಾಡಿ, ವಾಚ್ ಮಾಡಿ, ಕೊನೆ ಗಂಟೆ ನೋಡಿ. ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಇರಲಿ ನಾನು ಬರ್ತಾ ಇರ್ತೀನಿ ನಿಮ್ಮ ಫೀಡಲ್ಲಿ ಯಾವಾಗೂ. ಸೊ ಇದು ಬಂದು ಟೊಯೋಟಾ ಲೀವಾ, ಅಂದರೆ ಟೊಯೋಟಾ ಇಟಿಯೋಸ್ ಇತ್ತಲ್ಲ, ಇಷ್ಟು ದೊಡ್ಡದಿತ್ತಲ್ಲ, ಅದನ್ನು ಚಿಕ್ಕದಾಗಿ ಮಾಡ್ಬಿಟ್ಟು ಇಟಿಯೋಸ್ ಲೀವಾ ಅಂತ ಮಾಡಿದ್ದಾರೆ. ನೋಡಿ ಇದು ಕಾರು. ಸೊ ಇದ್ರದ್ದು ಪ್ರೈಸಿಂಗ್ಸು ಟೊಯೋಟಾ ಇಟಿಯೋಸ್ ಲೀವಾ ಪ್ರೈಸಿಂಗ್ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು 3,85,000 ರೂಪಾಯಿಗೆ ಇದು ಸಿಗ್ತಿದೆ. ಇದನ್ನ ಕೊಡ್ತಾ ಇರೋದು ಬಂದು ಟೊಯೋಟಾ ನಂದಿ ಟೊಯೋಟಾ ಯು ಟ್ರಸ್ಟ್ ಅವರು. ಇದು ಬ್ರ್ಯಾಂಡ್ ಅವರೇ ಮಾಡ್ತಾರೋದ್ರಿಂದ ಸೊ ಪ್ರತಿಯೊಂದೂ ಕೂಡ ಟ್ರಸ್ಟೆಡ್ ಆಗಿರುತ್ತೆ. ಅದ್ರ ಬಗ್ಗೆ ವರೀಸ್ ಇರೋಲ್ಲ, ಯಾರು ಥರ್ಡ್ ಪಾರ್ಟಿ ಅವರೆಲ್ಲ ಇಲ್ಲ, ಡೈರೆಕ್ಟಾಗಿ ಬ್ರ್ಯಾಂಡೇ ಮಾಡ್ತಾ ಇರೋದು. ಅಷ್ಟೇ ಅಲ್ಲದೆ ಇನ್ಯಾವುದಿದೆ, ಕರೆಕ್ಟು ಸುಜುಕಿ. ಸುಜುಕಿ ಎಂತಕ್ಕೆ ನಿಂತಿದೆ ಅಂದರೆ ಇಲ್ಲಿ ಸುಜುಕಿ ಇದೆ, ವೋಕ್ಸ್ ವ್ಯಾಗನ್ ಇದೆ, ಮುಂದೆಗಡೆ MG ಹೆಕ್ಟರ್ ಇದೆ. ಇದೆಲ್ಲ ಎಂತಕ್ಕೆ ಅಂದರೆ ಇದು ಬಿಗ್ಗೆಸ್ಟ್ ಮೇಳ, ಅಂದರೆ ಸ್ಯಾಟರ್ಡೆ ಸಂಡೇ ನಾಳೆ ನಾಳಿದ್ದು ಇರೋದ್ರಿಂದ ಈ ಮೇಳ ಇಲ್ಲಿ ಲೈಕ್ ಟೊಯೋಟಾ ಕಾರ್ಸು 80% ಟೊಯೋಟಾ ಕಾರ್ಸ್ ಇದ್ದರೆ ಇನ್ನು 20% ಮಲ್ಟಿ ಬ್ರ್ಯಾಂಡೆಡ್ ಕಾರ್ಗಳಿರುತ್ತೆ. ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುತ್ತಲ್ಲ, ಅದನ್ನು ಕೂಡ ಇವರು ಮಾರ್ತಾರೆ. ಏನಕ್ಕೆಂದರೆ ಮೇಳ ಅಂದರೆ ಒಂದು 100+ ಕಾರ್ ಇದ್ರೆ ಅಲ್ವಾ ಜನಗಳು ಒಂದು ಜಾಗಕ್ಕೆ ಬಂದು ಎಲ್ಲ ನೋಡಿ ಪರ್ಚೇಸ್ ಮಾಡಿ ತೊಗೊಳಕ್ಕೆ ಇಷ್ಟಪಡೋದು. ಸೊ ಅದಕ್ಕೋಸ್ಕರ ಇವರು 80% ಟೊಯೋಟಾ, 20% ಮಲ್ಟಿ ಬ್ರ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಕ್ರೆಟಾ ಇದೆ ನೋಡಿ ಇವರು, ಇಲ್ಲಿ 9,40,000 ರೂಪಾಯಿಗೆ ಮಾಡ್ತಿದ್ದಾರೆ. ಇನೋವಾ ಕ್ರಿಸ್ಟಾಗಳೇನೆ ಒಂದು 7 ರಿಂದ 8 ಇನೋವಾ ಕ್ರಿಸ್ಟಾ ಇದೆ. ಬಟ್ ನಾಳೆಗೆ ಮತ್ತೆ ಸ್ಟಾಕ್ ಲೋಡ್ ಆಗುತ್ತಂತೆ, 15 ಕ್ರಿಸ್ಟಾ ಆಗುತ್ತಂತೆ. ಒಂದು ನೋಡಿ ಹೈ ಕ್ರಾಸಲ್ಲಿ ಹೈ ಕ್ರಾಸ್ ಒಂದಿದೆ ಅಲ್ಲಿ. ಆಮೇಲಿಂದ ಬನ್ನಿ ಬ್ರೋ ಕ್ರಿಸ್ಟಾ ತೋರಿಸ್ತೀನಿ. ಕ್ರಿಸ್ಟಾದಲ್ಲಿ ಎಲ್ಲ ಥರ ವೇರಿಯಂಟ್ಸ್ ಇದೆ ಗುರು. ಇಲ್ಲಿ ಕ್ರೇಜಿ, ಕ್ರೇಜಿ ಅಂದರೆ ಅದೇನೆ. ಇಲ್ಲಿ ನೋಡಿ, ಇಲ್ಲಿ ಕ್ರಿಸ್ಟಾದಲ್ಲಿ V ವೇರಿಯಂಟು, ಅಂದರೆ ಲೈಕ್ ಮಿಡ್ ವರ್ಷನ್ನು TRD ಸ್ಪೋರ್ಟ್ಸ್. ಅಂದರೆ ಸ್ಪೋರ್ಟ್ಸ್ ಅಂದರೆ ಏನು ಗೊತ್ತಾ, ಇನೋವಾ ಕ್ರಿಸ್ಟಾ ಒಳಗಡೆ ಎಲ್ಲ ಬಂದು ಬಕೆಟ್ ಸೀಟ್ಸ್ ಥರ ಕೊಟ್ಟಿರ್ತಾರೆ ಸ್ಪೋರ್ಟಿ ಲುಕ್ ಕೊಡೋಕ್ಕೆ. ಸೊ ಅದಕ್ಕೆ ಅದನ್ನ ಸ್ಪೋರ್ಟ್ಸ್ ಎಡಿಷನ್ ಕೃಷ್ಣ ಅಂತ ಕರೀತಾರೆ. ಇಲ್ಲಿ ಇದು ಕ್ರಿಸ್ಟಾ, ಇದು ಕೃಷ್ಣನ ರೊನಾಲ್ಡೋದು, ಇದು ಯಾವುದಾದ್ರು ಟಾಟಾ ಹ್ಯಾರಿಯರು. ಸೊ ಅದನ್ನು ನಿಲ್ಲಿಸಿದ್ದಾರೆ, ಈ ಟಾಟಾ ಹ್ಯಾರಿಯರ್. ಇದ್ರದ್ದು ಪ್ರೈಸಿಂಗ್ಸು ಒಳಗಡೆ ಇದೆ. ಇಲ್ಲಿ ಇದ್ರ ಪ್ರೈಸಿಂಗು ಜಾತಕ ಹೇಳ್ಬಿಡ್ತೀನಿ. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು 17,77,500 ರೂಪಾಯಿ. 500 ರೂಪಾಯಿ ಮೋಸ್ಟ್ಲಿ ಪಾರ್ಕ್ ಮಾಡಿ ಫೀಸ್ ಇರ್ಬೋದೇನೋ. ಬಟ್ ಡೀಸೆಲ್ ವೇರಿಯಂಟು ಮೊದಲನೇ ಓನರು. ಸೊ ಇದು 2024 ಮಾಡೆಲ್ ಟಾಟಾ ಹ್ಯಾರಿಯರ್. ಆಮೇಲಿಂದ ಇದ್ಯಾವುದಿದು, ಕ್ಯಾಮ್ರಿ, ಟೊಯೋಟಾ ಕ್ಯಾಮ್ರಿ ಅಂತೆ, ಹೈಬ್ರಿಡ್ ವರ್ಷನ್ ಇದು. ಇದ್ರದ್ದು ಪ್ರೈಸ್ ಇಲ್ಲಿ ಹಾಕಿದ್ದಾರೆ ನೋಡಿ, 16,52,260 ರೂಪಾಯಿ. 260 ರೂಪಾಯಿ ಅಂತಕ್ಕೆ ಮೋಸ್ಟ್ಲಿ ಗಮ್ಮ ಕಣ್ಸೋರಲ್ಲ, ಅದಕ್ಕಿರ್ಬೇಕೇನೋ ಅಪ್ಪ. ಆಮೇಲೆ ಮಹೇಂದ್ರನೂ ಇದೆ ಇಲ್ಲಿ. ಸೊ ಮಹೇಂದ್ರ ದ OG, ಅಂದರೆ SUVಗಳಿಗೆ OG ಅಂದರೆ ಇದೇನೆ ಕಣ್ರಿ, ಮಹೇಂದ್ರ. ಯಾವುದಿದು 500 700 ಇದು ಮಹೇಂದ್ರ 700. ಕ್ರಿಸ್ಟಾ ಈ ಕಲರ್ ಕೂಡ ಇದೆ, ಬರ್ಗಂಡಿ ಕಲರ್ ಕ್ರಿಸ್ಟಾ ಅದೇ ನೋಡ್ಗುರು. ಇದ್ರ ಪ್ರೈಸ್ ಬಂದು 16,76,500 ರೂಪಾಯಿ. ಅಂದರೆ ಜಾತಕ ಪಾತಕ 2016 ಮಾಡಲು ಟೊಯೋಟಾ ಕ್ರಿಸ್ಟಾ ಬರ್ಗಂಡಿ ಕಲರು ಟಾಪ್ ಎಂಡ್ ವೆಹಿಕಲ್ಲು 16,76,500 ರೂಪಾಯಿ. 500 ರೂಪಾಯಿ ಪಾರ್ಕಿಂಗ್ಗೆ. ಆಮೇಲಿಂದ ಇದು MG ಹೆಕ್ಟರ್. ದ ಕ್ರೇಜಿಯೆಸ್ಟ್ ವರ್ಷನ್ ಆಫ್ ದಿ ಕಾರ್ ಇಸ್ MG ಹೆಕ್ಟರ್. ಸೊ ಈ ಕಾರಲ್ಲೂ ಅಷ್ಟೇ ಒಳಗಡೆ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಕಾರ್ ಅಂದರೆ ಇದು ಪ್ರೈಸಿಂಗು ಮೆನ್ಷನ್ ಮಾಡಿಲ್ಲ. ಬ್ರೋ ಜಿ ವ್ಯಾಗನ್ ಇದೆ. ಬನ್ನಿ ತೋರಿಸ್ತೀನಿ. ವ್ಯಾಗ್ನರ್, ಜಿ ವ್ಯಾಗ್ನರ್. ಇದ್ರದ್ದು ಪ್ರೈಸಿಂಗ್ ಬಂದು
ಜಿ ವ್ಯಾಗ್ನರ್ ಪ್ರೈಸಿಂಗು 4,10,000 ರೂಪಾಯಿ ಜಿ ವ್ಯಾಗನ್ ಪ್ರೈಸಿಂಗು. ಸೊ ಇಲ್ಲಿ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಅಯ್ಯೋ ಅದೇನೋ ಬಂದ್ಬಿಡ್ತೀವಿ ಇವಾಗ. ನೋಡಿ ಇದು ಫೋರ್ಡ್ ಫಿಗೋ ನಿಲ್ಸಿದ್ದಾರೆ. ಇದ್ರದ್ದು ಪ್ರೈಸಿಂಗು ಈ ಕಾರ್ದು ಪ್ರೈಸಿಂಗ್ ಕಳ್ಳಿಲೇ ಕೊಟ್ಟಿದ್ದಾರೆ. ಫೋರ್ಡ್ ಫಿಗೋ ಆನ್ ರೋಡ್ ಪ್ರೈಸಿಂಗ್ 44,500 ರೂಪಾಯಿ ಬ್ರೋ. 4,45,000 ರೂಪಾಯಿ ಫೋರ್ಡ್ ಫಿಗೋ ಪ್ರೈಸಿಂಗು. ಆಮೇಲಿಂದ ಇವರೆಲ್ಲ ಎಲ್ಲದಕ್ಕೂ 4 ಲಕ್ಷ 5 ಲಕ್ಷ ಆಯ್ತಾರೆ. ಯಾಕೆ 550 ರೂಪಾಯಿ 568 ರೂಪಾಯಿ? ಅದೆಲ್ಲ ಪಾರ್ಕಿಂಗ್ ಫೀಸು. ಯಾರಿಸ್ ಟೊಯೋಟಾ ಯಾರಿಸ್ 1.5 ಡೀಸೆಲ್ ಇಂಜಿನ್, ಇದು ಸ್ಪೋರ್ಟ್ಸ್ ಎಡಿಷನ್ ಟೊಯೋಟಾ ಯಾರಿಸ್. ಇದು ಕೂಡ ಸೇಲ್ಗಿದೆ. ಅಷ್ಟೇ ಅಲ್ಲದೆ ಒಳಗಡೆ ಸ್ಕೋಡಾನು ಇದಲ್ಲ ಅಲ್ಲಿ. ಸ್ಕೋಡಾ ಇದ್ಯಾವುದಿದು? ಟೊಯೋಟಾ ಗ್ಲ್ಯಾನ್ಸಾ ಇದೆ. ಸ್ಕೋಡಾ ಕುಷ್ಕ ಇದೆ. ತೊಗೋತೀರಾ ಅವರ ಕುಷ್ಕನ? ಸ್ಕೋಡಾ ಕುಷ್ಕ ಒಂದಿದೆ. ಆಮೇಲಿಂದ ಯಾರಿಸ್ ಆ ಕಡೆ. ಸೊ ಇದು ಬಂದು ಮಲ್ಟಿ ಬ್ರ್ಯಾಂಡೆಡ್ ಮೇಳ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾರ್ಗಳನ್ನ ನೋಡ್ಬೋದು ಈ ಜಾಗದಲ್ಲಿ ನೀವು. ನೋಡಿ ಈ ಸೆಕ್ಷನಲ್ಲಿ ಈ ಕಾರ್ಗಳಿದೆ. ಇದು ಬಂದು ಹೊಸದು ಕಿಯಾ. ಈ ಕಡೆ ನಿಲ್ಸಿದ್ರೆ ನೋಕಿಯಾ, ಇಲ್ಲಿ ನಿಲ್ಸಿದ್ರೆ ಕಿಯಾ. ಈ ಕಿಯಾ ಕ್ಲಾವಿಸ್ದು ಕಾಸ್ಟ್ ಬಂದು 14 ಲಕ್ಷ ರೂಪಾಯಿ. 14,03,924 ರೂಪಾಯಿ ಕಿಯಾ ಕ್ಲಾವಿಸ್ಸು. ಇದ್ರದ್ದು ಜಾತಕ ಇಲ್ಲಿದೆ. ಸೊ ಸಿಂಗಲ್ ಓನರು, ಸಿಂಗಲ್ ಹ್ಯಾಂಡು. ಬ್ರೆಝಾ ಕಾರ್ ಇದೆ. ಈ ಬ್ರೆಝಾ ಕಾಸ್ಟ್ ಬಂದು 9,60,000 ರೂಪಾಯಿ ಬ್ರೆಝಾ ಕಾಸ್ಟು. ಮನೆಯಿಂದ ಇದು ಕ್ರೆಟಾ ಇದೆ. ಈ ಕ್ರೆಟಾ ಬಂದು 8,65,000 ರೂಪಾಯಿ ಈ ಕ್ರೆಟಾ. ಪೆಟ್ರೋಲ್ ಇಂಜಿನು, ಸೆಕೆಂಡ್ ಓನರು. ಇದು ಬಿಟ್ಟರೆ ಇದ್ಯಾವ್ದು ಬ್ರೋ? ಇದು ಮೂತಿ ಹಿಂಗೆ ಸಡ್ಕೊಬಿಟ್ಟೈತೆ. ಕರೆಕ್ಟ್, ಸೆಡ್ಕೊಂಡೈತೆ ಅಂದರೆ ಇದು ಹೋಂಡಾ ಅಮೇಜ್ ಆಗಿರುತ್ತೆ. ಸೊ ಈ ಹೋಂಡಾ ಅಮೇಜ್ ಕಾಸ್ಟ್ ಬಂದು ಎಲ್ಲ ಹಾಕಿದ್ದಾರೆ 7,74,000 ರೂಪಾಯಿ ಹಾಕೋರಿ ಅಂತ ಗೊತ್ತಾಗಲಿಲ್ಲ. ಅದು ನಿಂತಿ ಎಲ್ಲ ಇದಾಗಿತ್ತು. ಇದ್ರ ಮೇಲೆ ತೂಕ ಇರುತ್ತಲ್ಲ, ಯಾಕೆ ನಮ್ಮನ್ನು ತೂಕ ಹೊರಿಬೇಕು ಅಂತ ಅದು ಫೀಸ್ ಹಾಕಿರೋ. ತೂಕಕ್ಕೆ ಫೀಸು. ಹಾಂ. ಸೊ ನೋಡಿ ಇಲ್ಲಿ ನಮ್ಮ ಚೇತು ಏನೇನೆಲ್ಲ ಕಲ್ತ್ಬಿಟ್ಟವ್ರೆ ಅಂತ. ಇದ್ರದ್ದು ತೂಕ ಅಂದರೆ ಇದಕ್ಕೆ ಇಷ್ಟು ತೂಕ ಅಂದಮೇಲೆ ಈ ದೊಡ್ಡ ಕಾರುಗಳಿಗೆ ಜಾಸ್ತಿ ಹಾಕಿರ್ತಾರೆ. ಹಾಂ, ಬನ್ನಿ ನೋಡೋಣ. ಅದ್ರದ್ದು ನೋಡೋಣ ಆ ದೊಡ್ಡ ಕಾರ್ ತೂಕ ಎಷ್ಟು ಬರುತ್ತೆ ಅಂತ. 250 ರೂಪಾಯಿ ಖರ್ಚಿತ್ತು ನೀನು ಹೇಳ್ದಂಗೆ. ನೋಡಿ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಅಲ್ಲೇನಿದೆ ಅಲ್ಲಿ ಮಾಮೂಲಿನೆಲ್ಲ. ಇಲ್ಲಿ ಗ್ರಾನೈಟು, ಹೈ ಬಜೆಟ್, ಲೋ ಬಜೆಟ್. ಸೊ ಅದಕ್ಕೆ 250 ರೂಪಾಯಿ ಇಲ್ಲಿ. ಅಲ್ಲಿಗೆ 74 ರೂಪಾಯಿ ಅಲ್ಲಿ ಏನೆಲ್ಲ ತಿಳ್ಕೊಬೋದು ಅಂದರೆ ಇವ್ರ ಜೊತೆ ಇದ್ದರೆ ನಾವು ಏನೆಲ್ಲ ತಿಳ್ಕೊಬೋದು ಅಂತ ಇಲ್ಲೇ ಅರ್ಥ ಆಯ್ತದೆ. ಇದ್ಯಾವ್ದು ಬ್ರೋ ಹಿಂಗದೆ ಕರಿದು? ಇದ್ಯಾವುದಿದು? ಹೋಂಡಾ ಕರಿದು ವರ್ಣ. ಓಕೆ, ಹ್ಯುಂಡೈ ವರ್ಣ ಇದು ಬಂದು 9,15,900 ರೂಪಾಯಿ ಇದೆ ಪ್ರೈಸು. ಸೊ ಇದಾದಮೇಲೆ ಇವಾಗ ನಾವು ಮೇನ್ ಕಾನ್ಸೆಪ್ಟು ಕ್ರಿಸ್ಟಾಗಳ ಕಡೆ ಹೋಗೋಣ. ಕ್ರಿಸ್ಟಾಗಳ ಪ್ರೈಸಿಂಗ್ ನೋಡೋಣ. ಸೊ ಕ್ರಿಸ್ಟಾಗಳು ನೋಡಿ 1 2 3 4 5 6 ಆ ಕಡೆ ಕ್ರಿಸ್ಟಾಗಳೈತೆ. ಈ ಕ್ರಿಸ್ಟಾದು ಪ್ರೈಸ್ ಬಂದು 15,50,250 ರೂಪಾಯಿ. ಇದು ಬಂದು ಆಟೋಮೆಟಿಕ್ ವರ್ಷನು ವಿ ವೇರಿಯಂಟ್. ಅಂದರೆ ಮಿಡ್ ವೇರಿಯಂಟು ಇನೋವಾ ಕ್ರಿಸ್ಟಾ 15 ಲಕ್ಷ ರೂಪಾಯಿಗೆ ಸಿಗ್ತೈತೆ. ವರ್ತ್ ದಿ ಪ್ರೈಸ್ ಇದೆ. 15 ಲಕ್ಷ ರೂಪಾಯಿ ವರ್ತ್ ದಿ ಪ್ರೈಸ್ ಅದು. ಆಮೇಲಿಂದ OG ಸೆಗ್ಮೆಂಟಲ್ಲಿರೋ XUV 500 ಇದು 500 9 ಲಕ್ಷ ರೂಪಾಯಿಗಿದೆ. ದ ಫಾದರ್ ಆಫ್ ಎವ್ರಿ ಒನ್ ಇನೋವಾ, ಓಲ್ಡ್ ಇನೋವಾ. ಇದ್ರದ್ದು ಪ್ರೈಸಿಂಗ್ ಕೂಡ ಗೊತ್ತಿಲ್ಲ. ಬಟ್ ನನಗೇನಂದರೆ ಇನೋವಾ ಕ್ರಿಸ್ಟಾಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದು ಸಿಕ್ಕಾಪಟ್ಟೆ ಇಷ್ಟ. ಇದು ಒಂದು ಬೇಸ್ ವೇರಿಯಂಟು. ಇಲ್ಲಿರೋದು ಇದು Z ವೇರಿಯಂಟು, ಟಾಪ್ ಎಂಡು 2.8 Z ಟಾಪ್ ಎಂಡ್ ಇನೋವಾ ಕ್ರಿಸ್ಟಾ. ಇದು ಪ್ರೈಸಿಂಗ್ ಏನಾದರೂ ಬೇಕಿದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಅಲ್ಲಿ ಪ್ರೈಸಿಂಗ್ಸು, ಕಂಪ್ಲೀಟ್ ಡೀಟೇಲ್ಸು, ಲೊಕೇಶನು, ಯಾವತ್ತಿ ಮೇಳ ನಡೀತಾ ಇರೋದು ಕಂಪ್ಲೀಟಾಗಿ ಎಲ್ಲ ಕೊಟ್ಬಿಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿರಿ. ಸುಮ್ಮನೆ ಏನೂ ಹಾಕ್ಲಿಲ್ಲ ಹಂಗೆ ಆಗ್ತಾನೆ ಅಂತ ಹೇಳಿ ನನಗೆ ಮನಸ್ಸಿಗೆ ನೋವು ಮಾಡಬೇಡಿ. ಇದು ಹೋಂಡಾ ಸಿಟಿ ಕಾರ್. ಇದ್ರದ್ದು ಪ್ರೈಸಿಂಗ್ಸು ಎಲ್ಲ ಹಾಕಿದ್ದಾರೆ. ಇದ್ರ ಪ್ರೈಸಿಂಗ್ ಕೊಟ್ಟಿಲ್ಲ ಮೋಸ್ಟ್ಲಿ. ಲೈಕ್ ಕೆಲವೊಂದು ಇಲ್ಲಿ ಹೆಂಗಂದರೆ 50% ಕಾರ್ಗಳದ್ದು ಪ್ರೈಸಿಂಗ್ಸು ಇವಾಗ ಎಲ್ಲ ಡಿಸ್ಪ್ಲೇ ಮಾಡಿದ್ದೀರಿ. ಇನ್ನೂ 50% ಪ್ರಾಡಕ್ಟ್ಸು ಲೈಕ್ ನಾಳೆ ಇದೆ. ಯಾಕಂದರೆ ನಾಳೆ ಅಲ್ವ ಇರೋದು. ಕಾಸ್ಟಿಂಗ್ಸ್ ಇವ್ರಿಗೂ ಗೊತ್ತಿರಲ್ವಂತೆ. ಅದು ಮೇನ್ ಹೆಡ್ ಆಫೀಸ್. ಯಾಕಂದರೆ ಇದು ಟೊಯೋಟಾ ಬ್ರ್ಯಾಂಡ್ ಆಗಿರೋದ್ರಿಂದ ಡೈರೆಕ್ಟ್ ಟೊಯೋಟಾ ಬ್ರ್ಯಾಂಡ್ ಕಡೆಯಿಂದ ಬರಬೇಕು ಪ್ರೈಸಿಂಗ್ಸ್ಗಳನ್ನ. ಇವರೇ ಏನಂದರೆ ಬರೆಯೋಕ್ಕಾಗಲ್ಲ, ಇಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೆ ಸಿಗುತ್ತೆ ಅಂತೆಲ್ಲ. ಎಲ್ಲ ಬ್ರ್ಯಾಂಡೇ ಇರುತ್ತೆ. ಆಮೇಲೆ ಇದು ಕ್ರೆಟಾ. ಇಲ್ಲೊಂದು ಕ್ರೆಟಾ ಇದೆ. ಆಮೇಲೆ ಅಲ್ಲೊಂದು ಇನೋವಾ ಕ್ರಿಸ್ಟಾ ಇದೆ. ಇದ್ಯಾವುದಿದು? ವೆನು. ಹೋಂಡಾ ವೆನು ಬಂದ್ಬಿಟ್ಟು ವೆನು ಇದೆ ನೋಡಿ. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಸೊ ಎಲ್ಲ ಕ್ಲೀನಾಗಿರುತ್ತೆ, ಕ್ಲೀನ್ ಕಂಡೀಷನಲ್ಲಿರುತ್ತೆ ಕಾರ್ಗಳು. ಮೇಯ್ನ್ ಕಾನ್ಸೆಪ್ಟ್ ಏನು ಗೊತ್ತಾ?
ಇವ್ರದ್ದು ಈ ಜಾಗದಲ್ಲಿ ನೀವು ಯಾವುದೇ ಕಾರ್ನ ಪರ್ಚೇಸ್ ಮಾಡಿ ಇಲ್ಲಿ ಎಲ್ಲನೂ ಫುಲ್ಲು ಕ್ಲೀನ್ ಕಂಡೀಷನ್ ಇರುತ್ತೆ. ಆಮೇಲಿಂದ 201 ಪಾಯಿಂಟ್ ಅಂದರೆ ಚೆಕ್ ಪಾಯಿಂಟ್ಸ್ ಇರುತ್ತಂತೆ ಕಾರ್ಗಳಲ್ಲಿ. 201 ಚೆಕ್ ಪಾಯಿಂಟ್ಸ್ನ ಚೆಕ್ ಮಾಡಿ ಇಲ್ಲಿ ನಿಲ್ಸಿರೋ ಕಾರ್ಗಳು. ಇಲ್ಲಿ ಯಾವುದೇ ಕಾರ್ಗಳನ್ನ ತಗೊಳ್ಳಿ, ಈ ಜಾಗದಲ್ಲಿ ಸಿಗೋ ಪ್ರತಿಯೊಂದು ಕಾರು ಕೂಡ ನಾನ್ ಆಕ್ಸಿಡೆಂಟ್ ಕಾರ್ಸ್ಗಳಂದರೆ ಯಾವ ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ಗಳಿಲ್ಲಿ 201 ಪಾಯಿಂಟ್ ಚೆಕಪ್ ಆಗಿರುತ್ತೆ. ಇನ್ನು ಲೋನ್ ಆಪ್ಷನ್ ಅಂತ ಬಂದಾಗ ಲೈಕ್ ಅಪ್ ಟು 85 to 90% ಗಂಟೆ ಲೋನ್ ಆಗುತ್ತೆ ಅಂದರೆ ಡಿಪೆಂಡ್ ಆನ್ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ. ಆಮೇಲಿಂದ ಇದು ನಾಳಿದ್ದು 2 ದಿನ ಮೇಳ ಇರೋದ್ರಿಂದ ಇನ್ಸ್ಟೆಂಟ್ ಅಪ್ರೂವಲ್ ಸಿಗುತ್ತಂತೆ. ಇವಾಗ ಲೋನ್ಗಾಗಿರ್ಬೋದು ನೀವೇನಾದರೂ ತೊಗೊತೀರ ಅಂದರೆ ಇನ್ಸ್ಟೆಂಟ್ ಅಪ್ರೂವಲ್ ಸಿಗುತ್ತೆ. ಅಕಸ್ಮಾತ್ ನೀವೇನಾದ್ರು ಒಂದೇ ಸಲ ಡೌನ್ ಪೇಮೆಂಟ್ ಕೊಟ್ಟು ನಾಳೆನೇ ಕಾರ್ ಎತ್ಕೊಂಡು ಹೋಗ್ಬಿಡ್ಬೋದು. ಸೊ ವೆಯ್ಟಿಂಗ್ ಪೀರಿಯಡ್ ಅಂತ ಇರಲ್ಲ. ಸೊ ಅದಕ್ಕೋಸ್ಕರ ಈ ಮೇಳನ ಆರ್ಗನೈಸ್ ಮಾಡ್ತಿದ್ದಾರೆ. ನನಗೆ ನೋಡ್ಮಟ್ಟಂಗೆ ಮೇಲ್ಮೇಲೆಗೆ ನೋಡ್ಪಟ್ಟಂಗೆ ನೋಡಿ ಅಲ್ಲಿ ಹೈರೈಡರ್ ಇದೆ, ಟೊಯೋಟಾ ಹೊಸ್ದಾಗಿ ಲಾಂಚ್ ಆಗಿರೋ ಟೊಯೋಟಾ ಹೈರೈಡರ್ ಇದೆ, ಬಲಿನೋ ಇದೆ. ಆಮೇಲಿಂದ ಇದು ಅಷ್ಟೇ, ಇದು ಟಿಯಾಗೋ ಇರಬೇಕಿದು ಮೋಸ್ಟ್ಲಿ. ಟೈಸರ್ ಇದೆ. ಸೊ ನಾನು ನೋಡ್ದಂಗೆ ಪ್ರತಿಯೊಂದು ಕಾರ್ಗಳು ಇಲ್ಲಿ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ, ಫ್ರೀಯಾಗಿ ಟೆಸ್ಟ್ ಡ್ರೈವ್ ಇರುತ್ತೆ. ನೀವು ಇಲ್ಲಾಂದರೆ ನಿಮ್ಮ ಹತ್ರ ಇರೋ ಕಾರ್ಗಳನ್ನ ತೊಗೊಂಬಂದು ಫ್ರೀಯಾಗಿ ಅದ್ರದ್ದು ಎಕ್ಸ್ಚೇಂಜ್ ವ್ಯಾಲ್ಯೂನ ತಿಳ್ಕೊಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ ಅಂದೆಲ್ಲ ಹೇಳಿದ್ದೀನಲ್ಲ, ಬಾಯೆಲ್ಲ ಪಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಿಗೋಣ ಮನೆಗ ಬ್ರೋ, ಬಾಡ್ ತಿನ್ನಕ್ಕೆ ಹೋಗೋಣ ಬನ್ನಿ. ಆಮೇಲೆ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಒಂದಾರಾಗಲೇ ಬಂದ್ಬಿಡ್ತಿಲ್ಲ. ಅವ್ರು ನೋಡಿ ಇವರು ಟೆಸ್ಟ್ ಡ್ರೈವ್ಗೆ ಹೋಗಿದ್ರು, ಫಾರ್ಚುನರು. ಇವರು ಟೆಸ್ಟ್ ಡ್ರೈವ್ಗೆ ಹೋಗಿದ್ರು. ಫ್ರೀ ಆಫ್ ಕಾಸ್ಟಲ್ಲಿ ಟೆಸ್ಟ್ ಡ್ರೈವ್ ಇರುತ್ತೆ. ನೀವು ಟೆಸ್ಟ್ ಡ್ರೈವ್ಗೆ ಹೋಗಿ ಆಮೇಲೆ ಬಂದು ಪರ್ಚೇಸ್ ಮಾಡ್ಬೋದು. ಇವಾಗ ಟೆಸ್ಟ್ ಡ್ರೈವ್ಗೆ ಹೋಗಿ ಅವ್ರು ಬಂದಿದ್ದಾರೆ. ಅದ್ರದ್ದು ಪ್ರೈಸಿಂಗ್ ಅಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಫಾರ್ಚುನರ್ದು. ಇಟ್ಸ್ ಓಕೆ, ನಾಳೆ ಬಂದರೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಪ್ರೈಸಿಂಗ್ಸು. MG Hectors ಆಗಿರ್ಬೋದು, A to Z ಎಲ್ಲ ಪ್ರೈಸಿಂಗ್ಸು. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಕೂಡ್ಲಿಗೇಟ್ ಗೊತ್ತಲ್ಲ, ಹೊಸೂರು. ಇದು ನೋಡಿ, ಅದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರು, ಹೊಸೂರು ರೋಡು, ಕೂಡ್ಲುಗೇಟು. ಇಲ್ಲಿ ನೀವು ನಂದಿ ಟೊಯೋಟಾ ಅವರ ಟ್ರಸ್ಟ್ ಅಂತ ಲೊಕೇಶನ್ ಹಾಕಿದ್ರೆ ತೊಗೊಬಂದು ರೋಡಾಗೆ ಬಿಡ್ತದೆ ಈ ಜಾಗಕ್ಕೆ. ಸೊ ಮೇಳ ನಡೀತಾ ಇರುತ್ತೆ, ಜನಗಳು ತುಂಬ ತುಂಬಿರ್ತಾರೆ. ಬೇಗ ಬಂದರೆ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಬೇಗ ವಿಸಿಟ್ ಮಾಡಿ. ಅವ್ರಿಗೆ ಬುಕ್ ಮಾಡೋಕ್ಕಿಲ್ಲ ಅಂತ ಮುಂಚೆ ನೀವು ಬುಕ್ ಮಾಡ್ಕೊಳ್ಳಿ. ಇವ್ರದ್ದು ಫೀಚರ್ಸ್ಗಳು ಹೇಳ್ಬಿಡೋಣ. ಶೂಟ್ ಬೆಸ್ಟ್ ಪ್ರೈಸ್ ಅಂತೆ, ಈಸಿ ಫಿನಾನ್ಸ್ ಆಪ್ಷನ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಡೀಲ್ಸ್ಗಳು, ಟೊಯೋಟಾ ಕ್ವಾಲಿಟಿ ಪ್ರಾಮಿಸ್ ಇರುತ್ತೆ, ಸರ್ಟಿಫೈಡ್ ಕಾರ್ಸ್ಗಳು ಮಾತ್ರ ಸಿಗೋದು, ಹ್ಯಾಸಲ್ ಫ್ರೀ ಓನರ್ಶಿಪ್ ಅಂದರೆ ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ, ಕೊಡ್ತಾರೆ ಆರಾಮಾಗೆ. ಶೂಟ್ ಬೆಸ್ಟ್ ಪ್ರೈಸ್ ಅಂತೆ, ಈಸಿ ಫಿನಾನ್ಸ್ ಆಪ್ಷನು. ಸೊ ಇದೆಲ್ಲ ಇವರ ಒಂದು USPಸ್ಗಳು. ಆಮೇಲಿಂದ ಬೈಸ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಇಲ್ಲಿ ಸಿಗೋದೆಲ್ಲ 100% ಯೂಸ್ಡ್ ಕಾರ್ಸ್ ಮಾತ್ರ. ಸೊ ಹೊಸ ಕಾರ್ಗಳಿದೆ ಅಂತ ಹೇಳ್ಬಿಟ್ಟು ಬರಬೇಡಿ ದಯವಿಟ್ಟು. ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಬೈ ಸಿಗುವ.